ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಸಾಕ್ಷಿ ಬೆದರಿಕೆಯ ಪ್ರಕರಣದಲ್ಲಿ ಹೊಸ ಹೆಸರುಗಳು ಎಂಟ್ರಿ ಆಗಿದ್ದಾವೆ. ಸಾಕ್ಷಿಗಳನ್ನು ಬೆದರಿಸಿದ್ದಾರೆ ಎನ್ನುವ ಕಾರಣಕ್ಕಾಗಿ ಕೋರ್ಟ್ನಲ್ಲಿಯೇ ಬೆದರಿಕೆಗೊಳಗಾಗಿದ್ದಂಥ ಸಾಕ್ಷಿಯೇ ನನಗೆ ಬೆದರಿಕೆ ಕಾಲ್ಗಳು ಬರ್ತಾ ಇದೆ ಅಂಥೇಳಿ ನೇರವಾಗಿ ನ್ಯಾಯಾಧೀಶರ ಮುಂದೆ ತನ್ನ ಅಳಲನ್ನು ಭಯವನ್ನು ತೋಡಿಕೊಂಡಿದ್ದಂಥ ಸಾಕ್ಷಿ ಈಗ ಆ ವಿಚಾರದಲ್ಲಿ ತನಿಖೆಯನ್ನು ತೀವ್ರಗೊಳಿಸಿದಾಗ ಮತ್ತೆ ಹೊಸ ಹೆಸರುಗಳು ಬಂದಿದ್ದಾವೆ. ಬೆದರಿಕೆಯ ಜಾಲದ ಹಿಂದೆ ಇಬ್ಬರು ಪ್ರಭಾವಿಗಳ ಕೈವಾಡದ ಶಂಕೆ ಇದೆ. ಪ್ರಭಾವಿ ವ್ಯಕ್ತಿಗಳ ಹೆಸರು ಬೆಳಕಿಗೆ ಬಂದಿದೆ. ಗೌರವ್ ಶೆಟ್ಟಿ ಮತ್ತು ಕಿರಣ್ ರೆಡ್ಡಿ ಅಂತ. ಗೌರವ್ ಶೆಟ್ಟಿ ಮತ್ತು ಕಿರಣ್ ರೆಡ್ಡಿ ಇಬ್ಬರೂ ಕೂಡ ಈ ಸಾಕ್ಷಿ ಬೆದರಿಕೆಯ ಪ್ರಕರಣದಲ್ಲಿ ಹೊಸ ಹೆಸರುಗಳು ಕೇಳಿ ಬಂದಿದೆಯಲ್ಲ, ಆ ವ್ಯಕ್ತಿಗಳ ಫೋಟೋಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಬೆಂಗಳೂರಿನ ಸಂಜಯ್ ನಗರದ ಬಾರ್ ಮಾಲೀಕನೊಬ್ಬನ ಸ್ನೇಹಿತ ಗೌರವ್. ಬಾರ್ ಮಾಲೀಕ ಕೂಡ ಬೆದರಿಕೆಯಲ್ಲಿ ಭಾಗಿಯಾಗಿರುವಂಥ ಶಂಕೆ ಇದೆ. ವಾಟ್ಸಪ್ ಕರೆ ಮೂಲಕ ಪುನೀತ್ ಜೊತೆ ಸಂಪರ್ಕದಲ್ಲಿದ್ದ ಮಾಹಿತಿ ಇದೆ. ಪುನೀತ್ ಅರೆಸ್ಟ್ ಆಗ್ತಾ ಇದ್ದಂತೆ ಗೌರವ್ ನಾಪತ್ತೆಯಾಗಿದ್ದಾರೆ, ಜೊತೆಗೆ ಕಿರಣ್ ಕೂಡ. ಹೀಗಾಗಿ ಇಬ್ಬರನ್ನು ಪತ್ತೆ ಹಚ್ಚಲಿಕ್ಕೆ ಕಾಮಾಕ್ಷಪಾಳ್ಯ ಪೊಲೀಸರು ಮುಂದಾಗಿದ್ದಾರೆ. ಇಬ್ಬರ ಹುಡುಕಾಟಕ್ಕಾಗಿ ಪೊಲೀಸರು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿದ ನಂತರದಲ್ಲಿ ದುರ್ಗಾ ಬಾರಿಗೆ ತೆರಳಿದ್ರು. ಆ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯಿಂದಲೇ ಹಣವನ್ನು ಖರ್ಚು ಮಾಡಿಸಿ ಮದ್ಯಪಾನ ಮಾಡಿದರು. ಅದರ ಹಣವನ್ನು ಫೋನ್ಪೇ ಮೂಲಕ ಅಥವಾ ಯಾವುದೇ UPI ಮೂಲಕ ರೇಣುಕಾಸ್ವಾಮಿಯೇ ತನ್ನ ಮೊಬೈಲ್ನಿಂದ ಆ ಬಾರ್ಗೆ ಪೇ ಮಾಡಿದ್ದ. ಕಿಡ್ನ್ಯಾಪ್ ಮಾಡ್ತಾ ಆ ಬಾರ್ನಲ್ಲಿ ತೆಗೆದುಕೊಂಡಿರುವಂಥ CCTV ದೃಶ್ಯಾವಳಿಗಳು ಕೂಡ ಸಿಕ್ಕಿತ್ತು. ಆ ನಂತರದಲ್ಲಿ ಆ ಬಾರ್ನ ಸೂಪರ್ವೈಸರ್ ಮತ್ತು ಮ್ಯಾನೇಜರನ್ನು ವಿಚಾರಣೆಗೆ ಒಳಪಡಿಸಲಾಗಿತ್ತು. ಕೋರ್ಟಿಗೆ ಬಂದು ಸಾಕ್ಷಿ ಹೇಳಬೇಕಾಗಿದ್ದಂಥ ಮ್ಯಾನೇಜರ್ ಮೇಲೆ ಬೆದರಿಕೆ ಒಡ್ಡಿದ್ದಾರೆ. ನಾವು ಹೇಳಿದಂತೆ ಸಾಕ್ಷಿಯನ್ನು ನೀನು ಹೇಳಬೇಕು, ನಾವು ಹೇಳಿದಂತೆಯೇ ನೀನು ಕೇಳಬೇಕು ಅಂತ ಹೇಳಿ ವಾಟ್ಸಪ್ ಕರೆ ಮಾಡಿ ಬೆದರಿಕೆ ಒಡ್ಡಿದ್ದಾರೆ. ಸೊ ಹೀಗಾಗಿ ನೇರವಾಗಿ ಅದೇ ಮ್ಯಾನೇಜರ್ ಕೋರ್ಟ್ನಲ್ಲಿ ಆ ವಿಚಾರವನ್ನು ಬಹಿರಂಗಪಡಿಸಿದ್ದ. ಪ್ರಕರಣದ ತನಿಖೆ ತೀವ್ರಗೊಳ್ತಾ ಇದ್ದಂತೆ ಹೊಸ ಹೆಸರುಗಳು ಈಗ ಗೌರವ್ ಮತ್ತು ಇನ್ನೊಬ್ಬ ವ್ಯಕ್ತಿ ಕಿರಣ್ ರೆಡ್ಡಿ, ಇಬ್ಬರ ಹೆಸರು ಕೇಳಿಬಂದಿದೆ. ಇಬ್ಬರೂ ಕೂಡ ತಲೆಮರೆಸಿಕೊಂಡಿದ್ದಾರೆ. ಅವರಿಗಾಗಿ ಕಾಮಾಕ್ಷಪಾಳ್ಯ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡುತ್ತಾರೆ. ಸಂತೋಷ, ಈ ಪ್ರಕರಣದ ಆರಂಭವೇ ಸಾಕ್ಷ್ಯನಾಶದಿಂದ ಶುರುವಾಗಿದ್ದು. ಸುಮ್ಮನಹಳ್ಳಿಯ ಮೋರಿಯಲ್ಲಿ ಶವವನ್ನು ಬಿಸಾಡಿ ಪ್ರಕರಣವನ್ನು ಮುಚ್ಚಿ ಹಾಕಿ ಬಹಳ ದೊಡ್ಡ ಸಾಕ್ಷ್ಯನಾಶಕ್ಕೆ ಪ್ರಯತ್ನ ಪಟ್ಟಿದ್ರು. ಈಗ ಮತ್ತೆ ಅಂಥದ್ದೇ ಪ್ರಯತ್ನ ಯಾರ ಪ್ರೇರಣೆ ಮೇಲೆ ನಡೆದಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಜೊತೆಗೆ ಇವರಿಬ್ಬರ ಪಾತ್ರ ಏನು? ದರ್ಶತ್, ಏನು ಗೌರವ್ ಶೆಟ್ಟಿ ಮತ್ತು ಕಿರಣ್ ರೆಡ್ಡಿ ಅಂತೇಳಿ ಇನ್ನಿಬ್ಬರು ಆರೋಪಿಗಳ ಹೆಸರು ಈ ಪ್ರಕರಣದಲ್ಲಿ ಕೇಳಿ ಬಂದಿರುವಂತದ್ದು. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ 19ನೇ ಸಾಕ್ಷಿ ಸಂದೀಪ್ ಏನಿದ್ರು, ಸಂದೀಪ್ಗೆ ದೂರವಾಣಿ ಮುಖಾಂತರ ಕಾನ್ಫರೆನ್ಸ್ ಕಾಲ್, ವಾಟ್ಸಪ್ ಕಾಲ್ ಏನಿದೆ, ವಾಟ್ಸಪ್ ಕಾಲ್ ಮುಖಾಂತರ ಆತನಿಗೆ ಬೆದರಿಕೆಯನ್ನು ಹಾಕಿದ್ರು. ಹೋಗಿ ಯಾವುದೇ ರೀತಿಯ ಸಾಕ್ಷಿಗಳನ್ನ ನ್ಯಾಯಾಲಯಕ್ಕೆ ಹೋಗಿ ನುಡಿಬಾರದು ಅಂತ ಹೇಳಿ ಬೆದರಿಕೆಯನ್ನು ಹಾಕಿದ್ರು. ಇದಕ್ಕೆ ಸಂಬಂಧಪಟ್ಟಾಗಿ ಸಾಕ್ಷಿ ವಿಚಾರಣೆ ವೇಳೆಯಲ್ಲಿ ಈ ಸಂದೀಪ್ ನ್ಯಾಯಾಲಯದಲ್ಲಿ ಓಪನ್ ಕೋರ್ಟ್ ನಲ್ಲಿ ನ್ಯಾಯಾಧೀಶರ ಮುಂದೆ ಹೇಳ್ಕೊಂಡಿದ್ರು ಈ ರೀತಿಯಾಗಿ ಬೆದರಿಕೆ ಕರೆಗಳು ಬರ್ತಾ ಇದೆ ಅಂತ. ಈ ಸಂದರ್ಭದಲ್ಲಿ ಕೋರ್ಟ್ ಕೂಡ ಅದಕ್ಕೆ ತೀವ್ರವಾಗಿ ಕಳವಳವನ್ನು ವ್ಯಕ್ತಪಡಿಸಿತ್ತು. ಅದರ ಜೊತೆಗೆ ತನಿಖಾಧಿಕಾರಿಗಳು ಕೂಡ ಸೂಚಿಸಿತ್ತು, ಇದಕ್ಕೆ ಸಂಬಂಧಪಟ್ಟಾಗಿ ಪ್ರಕರಣವನ್ನು ದಾಖಲು ಮಾಡಿ ಆರೋಪಿಗಳು ಬಂಧಿಸಬೇಕು ಮತ್ತು ಸಾಕ್ಷಿಗೆ ಸೂಕ್ತವಾದ ನೀವು ಭದ್ರತೆಯನ್ನು ಕೊಡಬೇಕು ಅಂತ. ಅದರಂತೆ ಈಗಾಗಲೇ ಈ ಹಿಂದೆ 3 ಜನ ಅಂದ್ರೆ ಪ್ರಕರಣದ ಪ್ರಮುಖ ಕಿಂಗ್ ಪಿನ್ ಇದರಲ್ಲಿ ಪುನೀತ್ ಏನಿದ್ದಾನೆ ಚಿಕ್ಕಬಳ್ಳಾಪುರ ಮೂಲದವನು, ಈತ, ಇದರ ಜೊತೆಗೆ ಇನ್ನಿಬ್ಬರು ಏನು ಆರೋಪಿಗಳನ್ನ ವೇಣು ಮತ್ತೆ
ಸುಹಾಸ್ ಅಂತೇಳಿ ಒಟ್ಟು 3 ಆರೋಪಿಗಳನ್ನು ಬಂಧನ ಮಾಡಲಾಯಿತು. ಅದರಲ್ಲಿ ಈ ಪುನೀತನ ಮತ್ತೆ 5 ದಿನಗಳ ಹೆಚ್ಚಿನ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಇವರಿಬ್ಬರ ಹೆಸರುಗಳು ಕೇಳಿ ಬಂದಿರುವಂತದ್ದು. ಸಂಜಯ್ ನಗರದ ಬಾರ್ ಒಂದರಲ್ಲಿ ಕೆಲಸವನ್ನ ಮಾಡ್ಕೊಂಡಿದ್ದು ಮತ್ತು ಸಂಜಯ್ ನಗರದ ಬಾರ್ ಮಾಲೀಕ ಏನಿದ್ದಾನೆ ಆತಂದು ಕೂಡ ಇದ್ರೊಳಗಡೆ ಪಾತ್ರ ಇರುವ ಶಂಕೆ ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಸದ್ಯ ಈತನ್ನ ಬಂಧಿಸಿ ಅಂದ್ರೆ ಪುನೀತನ ಬಂಧಿಸಿ ವಿಚಾರಣೆಯನ್ನ ಮುಂದುವರಿಸಿರುವಂತದ್ದು. ಈಗಾಗಲೇ ಆತನ ಬಳಿ ಇದ್ದಂತ 5 ಮೊಬೈಲ್ಗಳನ್ನಿತ್ತು. 5 ಮೊಬೈಲ್ಗಳನ್ನ ರಿಟ್ರೀವ್ ಮಾಡ್ಲಿಕ್ಕೆ FSL ಕಳಿಸ್ಕೊಡ್ಲಾಗಿತ್ತು. ಯಾಕಂತ ಹೇಳಿದ್ರೆ ಬೆದರಿಕೆಯನ್ನು ಹಾಕಿದ ಬಳಿಕ ಅವರ ಸಂಪೂರ್ಣ ಚಾಟ್ ಇರ್ಬೋದು, ಕಾಲ್ ಡೀಟೇಲ್ಸ್ ಗಳೇನಿತ್ತು ಎಲ್ಲವನ್ನು ಕೂಡ ಡಿಲೀಟ್ ಮಾಡಿ ಅನ್ಇನ್ಸ್ಟಾಲ್ ಮಾಡಿ ಮತ್ತೆ ರೀಇನ್ಸ್ಟಾಲ್ ಗಳನ್ನ ಮಾಡ್ಕೊಂಡಿದ್ರು. ಈ ಕಾರಣಕ್ಕಾಗಿ ಪೊಲೀಸರಿಗೆ ಆರಂಭದಲ್ಲಿ ಏನು ಸೀಜ್ ಮಾಡ್ಕೊಂಡಂತ ಸಂದರ್ಭದಲ್ಲಿ ಮೊಬೈಲ್ಗಳಲ್ಲಿ ಯಾವುದೇ ಡೇಟಾಗಳು ಲಭ್ಯ ಆಗಿರ್ಲಿಲ್ಲ. ಹೀಗಾಗಿ ನ್ಯಾಯಾಲಯದ ಅನುಮತಿಯನ್ನ ಪಡ್ಕೊಂಡು FSLಗೆ ಅಷ್ಟು ಮೊಬೈಲ್ಗಳನ್ನ ಲ್ಯಾಪ್ಟಾಪ್ ಗಳನ್ನ ನೀಡಲಾಗಿತ್ತು. ಅದರಂತೆ ಇವರು ಸದ್ಯ ರಿಕವರಿ ಮಾಡ್ತಾರೆ ಅಂದ್ರೆ ರಿಟ್ರೀವ್ ಮಾಡಿದಂತ ಸಂದರ್ಭದಲ್ಲಿ ಇವರು ಯಾರ್ಯಾರ ಮುಖಾಂತರ ಯಾವ ನಂಬರ್ಗಳಿಂದ ಯಾರಿಗೆ ಕರೆ ಮಾಡಿ ಬೆದರಿಕೆಯನ್ನು ಹಾಕಿದಾರೆ ಅನ್ನೋ ಮಾಹಿತಿಗಳು ಅಷ್ಟೇ ಸದ್ಯ ಹೊರ ಬಂದಿದೆ. ಅದರಲ್ಲಿ ಈಗ ಇಬ್ಬರ ಹೆಸರು ಏನು ಗೌರವ್ ಶೆಟ್ಟಿ ಇರ್ಬೋದು ಮತ್ತೆ ಕಿರಣ್ ರೆಡ್ಡಿ ಏನಿದ್ದಾರೆ ಇವರಿಬ್ಬರ ಹೆಸರುಗಳು ಈಗಾಗಲೇ ಬಂದಿರುವಂತದ್ದು. ಅದರ ಜೊತೆಗೆ ಸಂಜಯ್ ನಗರದ ಬಾರ್ ಮಾಲೀಕ ಏನಿದ್ದಾನೆ ಆತನ ಹೆಸರು ಕೂಡ ಇದರಲ್ಲಿ ಸೆಳಕು ಹಾಕೊಂಡಿದೆ ಅನ್ನೋ ಮಾಹಿತಿ ಇದೆ. ಇದು ಪ್ರಕರಣದ ತನಿಖೆಯನ್ನು ಮುಂದುವರಿಸಿದ ನಂತರ ಇನ್ನು ಯಾರೆಲ್ಲ ಇನ್ವಾಲ್ವ್ಮೆಂಟ್ ಇದ್ದಾರೆ ಇವ್ರಿಗೆ ಯಾರ ಮುಖಾಂತರ ಸುಪಾರಿಯನ್ನು ಕೊಡಲಾಗಿತ್ತು, ಹಣವನ್ನು ತೆಗೆದುಕೊಂಡು ಈ ರೀತಿಯಾಗಿ ಸಾಕ್ಷಿಗೆ ಬೆದರಿಕೆಯನ್ನು ಹಾಕಿದ್ದಾರೆ, ಇಲ್ಲ ಬೇರೆ ಅಂಧಾಭಿಮಾನಕ್ಕೆ ಏನಾದ್ರು ಬೆದರಿಕೆಗಳನ್ನು ಹಾಕಿದ್ದಾರೆ ಅನ್ನೋದು ಪೊಲೀಸರ ತನಿಖೆಯಿಂದ ಮತ್ತಷ್ಟು ಮಾಹಿತಿ ಬಯಲಾಗಬೇಕಾಗಿರುವಂತದ್ದು. ದಶರಥ್. ಥ್ಯಾಂಕ್ ಯು ಸಂತೋಷ್.